ಧರೆಗುರುಳಿದ ಏರ್ ಇಂಡಿಯಾ ವಿಮಾನ 242 ಜನರ ಜೀವ ಸಮಾಧಿ. ನಮಸ್ಕಾರ ಸ್ನೇಹಿತರೆ. ಅಹಮದಾಬಾದ್ನಲ್ಲಿ ಘನಘೋರ ದುರಂತವೊಂದು ನಡೆದಿದೆ. ಇಡೀ ದೇಶದಲ್ಲಿಯೇ ಅತ್ಯಂತ ಭೀಕರ ವಿಮಾನ ಅಪಘಾತ ನಡೆದು 242 ಜನ ಸಾವನ್ನಪ್ಪಿರುವ ಶಂಕೆ ಇದೆ. ವಿಮಾನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿರವರು ಕೂಡ ಮೃತಪಟ್ಟಿರಬಹುದು ಎನ್ನಲಾಗುತ್ತಿದೆ. ಅವರು ಕೂಡ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಬಗ್ಗೆ ಪ್ರಾಥಮಿಕ ವರದಿಗಳು ಉಲ್ಲೇಖಿಸಿವೆ. ವಿಮಾನದಲ್ಲಿ 230 ಪ್ರಯಾಣಿಕರು, 2 ಮಕ್ಕಳು ಹಾಗೂ 10 ಜನ ವಿಮಾನ ಸಿಬ್ಬಂದಿ ಸೇರಿ 242 ಜನ ವಿಮಾನದಲ್ಲಿದ್ದರು ಎನ್ನಲಾಗಿದೆ. ಇದರಲ್ಲಿ ಮಾಜಿ ಸಿಎಂ ರೂಪಾನಿ ಕೂಡ ಇದ್ದರು ಎಂದು ಹೇಳಲಾಗಿದ್ದು, ಸಾವಿನ ಸಂಖ್ಯೆ ಬಗ್ಗೆ ನಿಖರವಾಗಬೇಕಿದೆ. ವಿಮಾನ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣ ಬೆಳೆಸಿತ್ತು. ರನ್ವೇಯಿಂದ ಟೇಕ್ ಆಫ್ ಆದ 5 ನಿಮಿಷಕ್ಕೆ ನೆಲಕ್ಕಪ್ಪಳಿಸಿತು. ಖಾಸಗಿ ಕಟ್ಟಡವೊಂದರ ಮೇಲೆ ಬೀಳುತ್ತಿದ್ದಂತೆ ದಟ್ಟನೆ ಹೊಗೆ ಆವರಿಸಿ ಬೃಹತ್ ಬೆಂಕಿ ಕಾಣಿಸಿಕೊಂಡಿದೆ. ವಿಮಾನ ಅಪಘಾತದಲ್ಲಿ ಸಾವಿನ ಸಂಖ್ಯೆ ಇಂತಿಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಒಂದಷ್ಟು ಜನ ಬದುಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇದರ ಸಾಧ್ಯತೆ ಅತ್ಯಂತ ವಿರಳ. ವಿಮಾನ ಅಪಘಾತವೆಂದರೆ ಹಾಗೆ. ಸಾವಿಲ್ಲದ ಅಪಘಾತವನ್ನ ಊಹಿಸುವುದು ಕಷ್ಟ. ಹೀಗಾಗಿ ಸಾವಿನ ಸಂಖ್ಯೆ 242ಕ್ಕೆ 242 ಆಗಿರುವುದರಲ್ಲಿ ಅನುಮಾನವಿಲ್ಲ. ಒಂದು ವೇಳೆ ಕೆಲವರು ಬದುಕಿದ್ದರೆ ಅದು ಪವಾಡವೇ ಸರಿ. ಅಂತಹ ಪವಾಡ ನಡೆದು ಕೆಲವರಾದರೂ ಬದುಕಿರಲಿ ಎಂಬುದು ನಮ್ಮ ಆಶಯವೂ ಕೂಡ. ಮೃತರ ಕುಟುಂಬಕ್ಕೆ ಸರ್ಕಾರ ಸಾಂತ್ವನ ಹೇಳಿದೆ. ತ್ವರಿತ ಕಾರ್ಯಾಚರಣೆಯಲ್ಲಿ ರಕ್ಷಣಾ ತಂಡಗಳು ನಿರತವಾಗಿದೆ. ಆದರೆ ಘೋರ ದುರಂತವೊಂದು ದೇಶವನ್ನೇ ದುಃಖದಲ್ಲಿ ಕೆಡವಿದೆ.